ನನ್ನ ಮಗನ ಪಾರಿನ ಒಂದು ಶಾಪ್ ಹಾಕ್ಬಿಟ್ಟ ಅಂತ ಒಳ್ಳೇದು ಮಾಡ್ತಾನೆ ಹೋಗ ನಂದಾಯ್ತು ತಲೆ ಯಾವನ್ಗೆ ಹೇಳ್ತಾ ಇದ್ಯಾ ಈ ಚಪ್ಲಿ ನಿಂದೇನಾ ನಿನ್ನ ಹೆಸರು ರಾಮ ಅಂತ ದೇವ್ರ ಹೆಸರು ಸುಳ್ಳು ಹೇಳ್ತೀಯ ದೇವ್ರ ಮೇಲೆ ಆಣೆ ದೇವ್ರ ನಂದೆ ಗುರು ದೇವ್ರಣ ನಂದೆ ಹಂಗಾರೆ ಈ ಚಪ್ಲಿ ಮೇಲೆ ನಿನ್ ಹೆಸರಿದ್ಯಾ ಅಂತ ತೋರ್ಸೋ ನಿನ್ ಹೆಸರಿದ್ಯಾ ನಿನ್ನ ಹೆಸರಿದ್ಯಾ ಇದ್ರಲ್ಲಿ ನೋಡಪ್ಪ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಲ್ಲಿ ನೋಡು ನೀನು ನಿಲ್ಲಿ ಅಂತಿದೆ ಅಂದ್ರೆ ಅದು ಸಿನಣ್ಣನ ಮನೆ ಅಂತ ಅರ್ಥ ಇಲ್ಲಿ ನೋಡು ಗೀತಾ ಬ್ಯಾಂಗಲ್ ಸ್ಟೋರ್ ಅಂತ ಇದೆ ಅಂದ್ರೆ ಗೀತಕ್ಕಂದು ಅಂತ ಅರ್ಥ ಇದ್ರ ಮೇಲೆ ಗುಡ್ ಲ್ಯಾಂಡ್ ಅಂತ ಬರ್ತದೆ ಅಂದ್ರೆ ಇದು ಹೆಂಗ್ ಬೇಕಾದ್ರೆ ಹಾಕೋಬಹುದು ಅನ್ ಸೈಜ್ ಬಳಸಬಾರ್ದು ಫಿಟ್ಟಿಂಗ್ ಕರೆಕ್ಟ್ ಆಗಿರ್ಬೇಕು ನೀನ್ ನಾಳೆ ಅಂದಾಳೆ ಒಂದ್ ಇಟ್ಕೊಂಡು ಏನೋ ಮಾಡ್ತೀಯ ಹೋಗು ಒಂದು ನಿನಗೆ ಇನ್ನೊಂದು ನನಗೆ ಚಂದಿರದಿಂದ ಕಲ್ಲಿನ ಮಂಚ ಈ ಭೂಮಿ ಮೇಲಿರೋರಿಗೆ ಕೋಟಿ ಕೋಟಿ ಪ್ರಾಬ್ಲಮ್ಮು ದೇವರಾಣೆ ಹೇಳ್ತೀನಿ ನನ್ನಂತವ್ರಿಗೆ ನೋ ಪ್ರಾಬ್ಲಮ್ ಅಂತಾರ ಬದುಕದ್ ಕಲೀರಿ ಗುಡ್ ನೈಟ್. ಏನು ಸಂಕ್ರಣ ಅಷ್ಟೊಂದು ಇಂಟ್ರೆಸ್ಟ್ ಪೇಪರ್ ಓದ್ತಾ ಇದೆಯಾ ಅಂಥದ್ದು ಏನೈತೆ ಅದರಲ್ಲಿ? ವಿಧಾನಸೌಧದಲ್ಲಿ ಮಂತ್ರಿಗಳಿಗಾಗಿ ಚಿತ್ರಮಂದಿರ ಮೊಬೈಲ್ ನಿಷೇಧ ಸಾಕಾ ಇನ್ನು ಬೇಕಾ? ಸಾಕು ಬೇಡ ನಾವು ಜಾಸ್ತಿ ಆಯ್ತು ಸುಮ್ಮನೆ ಅದೇನು ಕೆಲಸ ನೋಡಲ್ಲ ಕಾಸು ಕೊಟ್ಟು ಪೇಪರ್ ತಂದಿರೋ ಒಂಥರ ಡಬ್ಬ ನನ್ನ ಮಗ ಹೇಳಕ್ಕರಿಯಾ ಎಲ್ಲಿದ್ಯಾ? ನಾನು ಸುದೀಪ್ ಸರ್ಕಲ್ಲು ಇಮ್ಮಿಡಿಯೇಟ್ ರಮೇಶ್ ಸರ್ಕಲ್ ಬಂದ್ಬಿಡು. ಏನಪ್ಪ ವಿಷಯ? ನಿನ್ ಟ್ಯಾಲೆಂಟ್ ತೋರ್ಸಕ್ಕೆ ಒಳ್ಳೆ ಅವಕಾಶ ಕಣೋ, ಒಳ್ಳೆ ಪಾಲ್ಟು. ಹೀರೋನಾ? ಸ್ವಲ್ಪ ಡೀಟೇಲ್ಸ್ ಹೇಳ. ಈಕ್ವಲ್ ಟು ಹೀರೋ, 4 ಟಾಂಗೋ, 4 ಫೈಟು, ರಮ್ಯಾ ಹೀರೋಯಿನ್. ಓಹೋ ಪಕ್ಕ ಹೀರೋ ತಾನೆ, ಮೇನ್ ಹೀರೋ. ಮಾಡೋಣ ಬಿಡು. ಮೋಸ್ಟ್ಲಿ ಇವತ್ತಿಂದ ನಮ್ಮ ಸ್ಟಾರೇ ಬದಲಾಗ್ಬೋದು. ನಿಲ್ಸ ಮಹಾಜನಗಳೇ, ಹೊಸ ದೇವ್ರು ಕೃಷ್ಣನ್ ಫ್ರೆಂಡು ಅಂತ ಕಾಮಧೇನು ಹಾಲು ಕೊಡುತ್ತೆ, ಸಗಣಿ ಕೊಡುತ್ತೆ, ಗಂಜಲ ಕೊಡುತ್ತೆ. ಇಂಥ ಹಸುನ ಕುಯ್ಕೊಂಡು ತಿನ್ನೋದು ಯಾವ ನ್ಯಾಯ ಹೇಳಿ? ಅರೆ ಕೃಷ್ಣಂದು ಸ್ವಾಮಿ, ನಮ್ದು ಹೊಟ್ಟೆ ಒಳಗೆ ಕುರುಕ್ಷೇತ್ರ ಶುರು ಆಗ್ಬಿಟ್ಟಿದೆ. ಹಿಂಗೆ ಆಗ್ಬಿಟ್ರೆ ಪಂಚರ್ಗೆ ಆಗ್ಬಿಡ್ತದೆ. ಸ್ವಲ್ಪ ತಡ್ಕೊಳ್ಳೋ ಸಾಬಾ, ನಮ್ ಫ್ರೆಂಡ್ ಬರ್ತಾನೆ. ನಿಮ್ದು ಫ್ರೆಂಡ್ ಯಾವಾಗ ಬರ್ತಾರೆ? ಬಸ್ಸಲ್ಲಿ ಬರ್ತಾವನೆ. ಯಾಕೋ ಹಿಂಗ್ ಆಡ್ತೀಯ? ಹಲೋ, ಎಲ್ಲಿದ್ಯಾ? ನಾನು ಇಲ್ಲೇ ರಮೇಶ್ ಸರ್ಕಲ್. ನಾನು ಇಲ್ಲೇ ಇದ್ದೀನಿ, ನೀನೆಲ್ಲಿದ್ಯಾ? ಇಲ್ಲಿ ಯಾವನೊಬ್ಬ ಕೃಷ್ಣನ್ ವೇಷ ಹಾಕೊಂಡು ಇಲ್ಲಿ ಭಾಷಣ ಮಾಡ್ತಾವನೆ. ಅವನ್ನೇ ಹೋಗಿ ಕೇಳು, ಹೇಳ್ತಾನೆ. ಅರೆ ನಿಮ್ದು ಫ್ರೆಂಡ್ ಯಾವಾಗ ಬರ್ತಾರೆ? ಇವನ್ ಯಾಕೋ ಹಿಂಗ್ ಆಡ್ತಾನೆ ಪೈಸ? ಅಣ್ಣ ಇಲ್ಲಿ ಯಾವ್ದು ಇಲ್ಲ ಸಿನಿಮಾ ಶೂಟಿಂಗ್ ಹೋಗ್ಬಿಟ್ಟು ನೀನ್ ಅವತಾರ. ಅರೆ ಕೃಷ್ಣಂದಣ್ಣ, ಇವ್ರದ್ದು ನಿಮ್ ಫ್ರೆಂಡು. ತಗೊಳ್ಳಿ ಸ್ವಾಮಿ, ನಮ್ದು ಬೇದಿಯವ್ರಿಗೆ ಬಂದ್ಬಿಟ್ಟು ಬಾಗ್ಲಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅದು ನಿನ್ನೆ ಲೂಸ್ ಪಾದನ್ ಜೊತೆಲಿ ಊಟ ಮಾಡಿದಂತೆ ಲೂಸ್ ಮೋಷನ್ ಶುರು ಆಗ್ಬಿಟ್ಟಿದೆ. ಕಾಸ್ಟ್ಯೂಮ್ ಕಬ್ಬಿ ಬಿಡಿಸ್ಬಿಡ್ತಾನೆ, ಹಾಕೊಳ್ಳೋ ಶಂಕರ ಬೇಗ. ತಗೊಳ್ಳಿ ಸ್ವಾಮಿ, ಏನ್ಲ ಇದು? ಉಪೇಂದ್ರ ಹೀರೋ, ರಮ್ಯಾ ಹೀರೋಯಿನು, ಪ್ರಕಾಶ್ ವಿಲನ್ನು, ಶಂಕರ್ ಡೈರೆಕ್ಷನ್. ನಿನ್ಗೆ ಹೀರೋಗೆ ಒಂಥರ ಈಕ್ವಲ್ ರೋಲ್ ಅಂತ ಹೇಳ್ಬಿಟ್ಟು ಈಗ ನಾನು ಅಶ್ವಿನ್ ಮುಖವಾಡ ಹಾಕೊಂಡು ಬೀದಿ ನಾಟಕ ಮಾಡೋಂತ್ಯ ಇನ್ಸಲ್ಟ್ ಮಾಡ್ತಿದ್ಯಲ್ಲ ನನಗೆ. ಬೀದಿ ನಾಟಕ, ಪೌರಾಣಿಕ ನಾಟಕ ಅಂತ ಕಂಡಮ್ ಮಾಡಬೇಡಪ್ಪ. ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು, ಹೊನ್ನಪ್ಪ ಭಾಗವತರವರು, ಜಿ.ವಿ. ಅಯ್ಯರ್ರವರು, ಬಾಲಕೃಷ್ಣ ಅವರು, ನರಸಿಂಹರಾಜು ಅವರು, ಅಷ್ಟೇ ಏಕೆ ಶಂಕರ್ನಾಗು, ಅನಂತ್ನಾಗು, ಪ್ರಕಾಶ್ ರೈ, ಶಾರುಖ್ ಖಾನ್, ನಾನಾ ಪಾಟೇಕರ್, ರವಿಶಂಕರ್, ತಬ್ಲಾ ನಾಣಿ ಇವರೆಲ್ಲ ನಾಟಕದ ಹಿನ್ನೆಲೆಯಿಂದ ಬಂದವ್ರೆ. ಆ ಹಿನ್ನೆಲೆ ಇಲ್ಲದೆ ಬಂದವ್ರು ಎಷ್ಟೋ ಜನ ಬತ್ತಾವ್ರೆ, ಹೋಯ್ತಾವ್ರೆ. ನೀನು ಒಳ್ಳೆ ನಟ ಆಗಬೇಕು ಅಂದ್ರೆ ಮುಚ್ಕಡೆ ಹಾಕೊಳ್ಳೆ. ನೀನೇನು ಪುಸ್ಕಟ ಮಾಡ್ಬಿಡು, ಇದು ಗೌರ್ಮೆಂಟ್ ಪ್ರಾಮು, ಕಾಪಿ ಕಾಸು ಆಯ್ತದೆ, ಹಾಕೊಳ್ಳೆ. ಮೇನ್ ಪಾಲ್ಟು ಅಡಚಣೆಗಾಗಿ ಕ್ಷಮಿಸಿ ಮಹಾಜನಗಳೇ. ಮನುಷ್ಯರು ತಿನ್ನಕ್ಕೆ ಅಂತಾನೆ ದೇವರು ಹಣ್ಣು, ಸೊಪ್ಪು, ಸದೆ, ತರಕಾರಿ ಕೊಟ್ಟಿರುವಾಗ ದೇವರು ಅಂತ ಪೂಜೆ ಮಾಡೋ ಹಸುನು ತಿನ್ಬೇಕಾ? ನಿಮ್ಮ ಮನೆ ದೇವರುಗಳೆಲ್ಲ ಈ ಕಾಮಧೇನುಲಿದೆ ನೋಡಿ, ಕಾಪಾಡ್ಕೊಳ್ಳಿ. ಶ್ರೀ 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 ಪರಮ ಪೂಜ್ಯ ಬಣ್ಣಗಳ
ಚಿಟ್ಟೆ ಮಹಾಸ್ವಾಮಿಗಳು ಹಾಕು ಕೆ 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 ಮಹಾರಾಜ್ ಕಿ ಚಿಟ್ಟ ಮಹಾರಾಜ್ ಕಿ ಮಹಾರಾಜ್ ಕಿ ಆರ್ಕೆಸ್ಟ್ರಾ ಸ್ಟಾರ್ಟ್. ಚಿಟ್ಟೆ 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 ಬೀದಿ ನಾಟಕ ಮಾಡ್ಕೊಂಡಿದ್ದಿ ನನ್ನ ಮಕ್ಕಳು ದೇವ್ರು ಹ್ಯಾಂಗಾದ್ರು ಅಂತಂತೀರೇನು? ಈ ಚಿಟ್ಟೆ ಸ್ವಾಮಿಗಳು ಸಾಮಾನ್ಯರಲ್ಲ, ಎಲ್ಲ ಮಸೀದಿ ಸುಟ್ಟಿದವರು, ಹುಟ್ಟಿದ ದಿವಸನ ತಾಯಿನ ನುಂಗಿ ನೀರು ಕುಡಿದವರು. ಈ ಗ್ರೇಟ್ ಪರ್ಸನ್ಗೆ ಒಬ್ಬ ಗ್ರೇಟ್ ಫಾದರ್ ಅದಾರ, ಅವರೇ ನಮ್ಮ ಫಾದರ್ ಆಫ್ ದಿ ನೇಷನ್, ಮಹಾತ್ಮ ಗಾಂಧೀಜಿಯವರ ಕಟ್ಟ ಅಭಿಮಾನಿ ಬಸವ ಪ್ರಭು, ಅವರ ತದ್ರೂಪಿ. ಇವರ ಬೆಳವಣಿಗೆಗೆ ಅವರೇ ಟರ್ನಿಂಗ್ ಪಾಯಿಂಟ್. ಮಹಾತ್ಮ ಗಾಂಧೀಜಿಯವರ ಸಂದೇಶವನ್ನ ಜನರಿಗೆ ತಲುಪಿಸುವುದೇ ಇವರ ಗುರಿ. ಒಂದು ದಿನ ಹಾಲಿವುಡ್ ಸೀನಾ, ನನ್ನ ಮಾತು ಕೇಳು. 100 ರೂಪಾಯಿ ಕೊಡು, ಒಂದು ಎಣ್ಣೆ ಬಾಟ್ಲು ಕೊಡ್ತೀನಿ, ತಲೆಗೆ ಹಚ್ಬಿಡು, ಇಷ್ಟು ಕೂದಲು ಬರ್ತದೆ. ಗುರು ನಿಮ್ಮ ಅಪ್ಪನ ಯಾರು ಹಾಸ್ಪಿಟಲ್ ಸೇರಿಸಿದಾರಂತೆ ಗುರು, ಏನೋ ಆರಾಮಿಲ್ವಂತೆ, ಬೇಗ ಹೋಗ್ ಗುರು. ನೋಡಿ, ನಿಮ್ಮ ತಂದೆಗೆ ಕ್ಯಾನ್ಸರ್ ಇದೆ. ಫಸ್ಟ್ ಸ್ಟೇಜಲ್ಲಿ ನೋಡ್ಕೊಂಡಿದ್ರೆ ಏನಾದರೂ ಮಾಡ್ಬೋದಾಗಿತ್ತು. ಈಗ ಆ ಸ್ಟೇಜು ಮೀರೋಗಿದೆ. ಅಬ್ಬಬ್ಬ ಅಂದರೆ ಇನ್ನು ಸ್ವಲ್ಪ ದಿವಸ ಬದುಕ್ಬೋದು ಅಷ್ಟೇ. ಖರ್ಚು ಮಾಡೋ ಧೈರ್ಯ ನಿನಗಿದ್ರೆ ಒಂದು ಕಾಸ್ಟ್ಲಿ ಇಂಜೆಕ್ಷನ್ ಇದೆ, 25,000 ಆಗುತ್ತೆ. ಅದನ್ನ 15 ದಿವಸಕ್ಕೊಂದ್ಸರಿ ಕೊಡಬೇಕು. ಅದನ್ನೇನಾದರೂ ಕೊಟ್ರೆ 3 ತಿಂಗಳು 6 ತಿಂಗಳು ಉಳಿಸ್ಕೋಬಹುದು. ದೇಶಕ್ಕೆ ಕ್ಯಾನ್ಸರ್ ಬಂದೈತೆ, ಈ ನಂದು ಯಾವ ಲೆಕ್ಕ ಹೇಳೋ? ಅದು ಯಾವುದೋ ಒಂದು ಇಂಜೆಕ್ಷನ್ ಇದ್ದದಂತೆ, 25,000 ರೂಪಾಯಿ ಅಂತೆ. ಅದು ಕೊಟ್ಟರೆ ಎಲ್ಲ ಸೊರೈತದೆ ಅಂತಂದ್ರು ಡಾಕ್ಟ್ರು. ನಾನು ಕ್ಯಾನ್ಸರಿಂದ ಸಾಯ್ತೀನಿ ಅನ್ನೋ ಭಯ ನನಗಿಲ್ಲ ಕಣೋ. ನಾನು ಬದುಕಬೇಕು ಅನ್ನೋ ಆಸೆನೂ ಇಲ್ಲ. ನಾನು ಸತ್ತೋದೆ ನಿನ್ ಯಾರು ನೋಡ್ಕೋತಾರೆ ಅನ್ನೋದೇ ಚಿಂತೆ ಕಣ್ಲ. ಮೊದ್ಲೇ ನಿನಗೆ ಜವಾಬ್ದಾರಿ ಇಲ್ಲ. ನನ್ಗೋಸ್ಕರ ಬೇಡ ಕಣೋ, ನಿನ್ಗೋಸ್ಕರ ಆದ್ರೂ ನನ್ನ ಉಳಿಸ್ಕೋ. ನಿನ್ ಜೀವನಕ್ಕೆ ಏನಾದ್ರು ಒಂದು ದಾರಿ ಮಾಡಿ ನಾನು ನೆಮ್ಮದೇ ಸಾಯ್ತೀನಿ ಕಣ್ಣ. ಅಯ್ಯೋ, ಹಂಗೆಲ್ಲ ಮಾತಾಡಬೇಡ, ಸುಮ್ಮನಿರಪ್ಪ. 25,000 ರೂಪಾಯಿ ಹೆಂಗಾರ ಮಾಡಿ ಹೊಂದಿಸ್ಕೊ ಬರ್ತೀನಿ. ನಿನ್ನ ಹೆಂಗಾರ ಮಾಡಿ ಉಳಿಸ್ಕತ್ತೀನಿ. ಹೋಗ್ಲಾ, ಸೈಲೆಂಟ್ ಆಗಿ ಹೋಗ್ಲಾ. ಈಗ ಆಸ್ಪತ್ರೆ ಕಣ್ಲಾ, ಆಮೇಲೆ ನಿನ್ ನಂಬ್ಕೊಂಡು 25,000 ಸಾಲ ಕೊಡಕ್ ನನ್ಗೇನು ಹುಚ್ಚಿಡ್ದಿದ್ಯಾ? ಒಂದು ಐಡಿಯಾ ಹೇಳ್ತೀನಿ ಕೇಳೋ. ಯಾಕೆ ಇವ್ರು ಕಾಲು ಹಿಡಿತ್ಯಾ? ನಿನ್ 2 ಕಣ್ಣು 2 ಕಿಡ್ನಿ ಸೇಲ್ ಮಾಡಿ, ನಿಮ್ಮ ಅಪ್ಪನೂ ಬದುಕ್ತಾರೆ, ನಿನ್ನು ಸಾಕ್ತಾರೆ, ನೀನು ಆರಾಮಾಗಿರ್ಬೋದಲ್ಲ. ಸ್ವಲ್ಪನೂ ನಾಚಿಕ ಆಗಲ್ವಾ ನಿನ್ಗೆ? ನನ್ನ ಗಾಡಿನ ಒಂದು ರೌಂಡ್ ಹೋಯ್ತೀನಿ ಅಂತೇಳಿ ಮಾರ್ದ ನೀನು ಯಾವ ಮಕ ಇಟ್ಕೊಂಡ್ ಬಂದಿದೀಯಾ? ನಿನ್ಗೆ ಮಾನ ಮರ್ಯಾದೆನೇ ಇಲ್ವಾ? ರೈಟ್ ಹೇಳಲೇ? ಅಲ್ಲ, 6 ತಿಂಗಳಿಂದ ಕಟಿಂಗು ಸೇವಿಂಗು ಓಸಿಲ್ ಮಾಡ್ಕೊಂಬಿಟ್ಟು ಮತ್ತೆ ಸಾಲ ಕೇಳಕ್ ಬಂದಿದ್ಯಾ? ಹೋಗಲೇ. ಕೆಲ್ಸಕ್ಕೆ ಸೇರ್ತೀನಿ ಅಂತ ಬಂದೆ, ನನ್ನ ಮಗು ಉಂಗ್ರ ಮಾರ್ಕೊಟ್ನು, ಇನ್ನೂವರೆಗೆ ಕೊಟ್ಟ್ಯಾ? ಇವತ್ತೇನಾದ್ರೂ ನನ್ನ ಹೆಂಡತಿ ನಿನ್ನ ಹತ್ರ ಮಾತಾಡೋದು ನೋಡಿದ್ರೆ ಕಸನ್ ಪರ್ಕೆ ತಾಂಡೊಡಿತಾಳೆ. ಹೋಗಲು ಹಣಿಕೆ ತುಂಬಾ ಬೆಲೆ ಇದೆ ಕಣೋ. ಅದನ್ನ ಪಡಿಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ ಉಳಿಸ್ಕೊಬೇಕು. ನೀನ್ ಯಾವುದಕ್ಕೂ ಇಲ್ಲ, ನೀನು ವೇಸ್ಟ್ ಬಾಡಿ, ಬೀದಿನಾಗಿನ ಕಡೆ. ಇವತ್ತಿನ ನನ್ನ ಪರಿಸ್ಥಿತಿಗೆ ಯಾರು ಕಾರಣ? ನೀನ್ ಕಾರಣ. SLC ಕಾಸು ಕೊಟ್ಟು ಪಾಸ್ ಮಾಡ್ಕೋತೀನಿ, ಕಾಸು ಕೊಡು ಅಂತಂದೆ, ಅದಕ್ಕೂ ಬೇಡ ಅಂತಂದೆ. ಅದ್ಯಾವ್ದೋ ಒಂದು ಪಿಯೋನ್ ಕೆಲಸ ಇದೆ, ಲಂಚ ಕೊಟ್ಟು ಸೇರ್ಕತೀನಿ ಅಂತಂದೆ, ಅದಕ್ಕೂ ಬೇಡ ಅಂತಂದೆ. ಓಲಿ ಲೈವ್ ಬಂಡಲ್ಲಿ ಲೆಕ್ಕ ಬರ್ಕೊಂಡಿರ್ತೀನಪ್ಪ ಅಂತಂದೆ, ಅದನ್ನೂ ಬೇಡ ಅಂತಂದೆ. ಹಾಳಾಗಿ ಹೋಗ್ಲಿ, ಒಂದು ಕೋಳಿ ಮಾಂಸದ ಅಂಗಡಿ ಇಡ್ತೀನಿ, ಕಾಸು ಕೊಡು ಅಂತಂದೆ. ಅಹಿಂಸೆ, ವಿಷ ಕುಡಿದು ಸೊತ್ತೋಯ್ತೀನಿ ಅಂತಂದೆ. ನೋಡಪ್ಪ, ಇವತ್ತಿನ ಸಮಾಜದಲ್ಲಿ 3 ಕೋತಿಗಳ ತರ ಕಿವಿ, ಕಣ್ಣು, ಬಾಯಿ, ಮೂಗು ಮುಚ್ಕೊಂಡಿರಕ್ಕಾಗುದಿಲ್ಲ. ಮಹಾತ್ಮ ಗಾಂಧಿ ಮೊಮ್ಮಗನೇ ಬಿಡ್ಲಿಲ್ಲ, ಅವನನ್ನೇ ಲಂಚ ಕೇಳಿದ ದೇಶ ಇದು. ಇನ್ನು ನಾನು ಯಾವ ಲೆಕ್ಕ? ಶಬಾಷ್ ಮಗನೇ, ತಪ್ಪು ನಿಂದಲ್ಲ. ಆ ದೇವರು ನಿನ್ನ ನನ್ನ ಮಗನಾಗಿ ಹುಟ್ಟಿಸ್ಬಾರ್ದಾಗಿತ್ತು. ನನ್ನಂತೂ ಉಳಿಸ್ಕೊಳಕ್ಕಾಗಲ್ಲ. ನನ್ನ ಆಸೆನಾದ್ರೂ ನೆರವೇರಿಸ್ತೀಯಾ? ನನಗೆ ಮೊದಲು ನೀನು ಸಾಯಿ. ನೀನು ಸತ್ತ ಮೇಲಾದ್ರೂ ನಾನು ನೆಮ್ಮದಿಯಾಗಿ ಸಾಯ್ತೀನಿ ಕಣೋ. ನೀನು ಸತ್ತರೆ ನಿನ್ನ ಹೆಣವರೆಗೂ ಯಾರು ಬರಲ್ಲ ಕಣೋ. ನಿನ್ನ ಮೇಲೆ ಯಾರಿಗೂ ನಂಬಿಕೆ ಇಲ್ಲ. ನೀನೊಬ್ಬ ವೇಸ್ಟ್ ಬಾಡಿ ಕಣೋ. ನೀನೊಬ್ಬ ವೇಸ್ಟ್ ಬಾಡಿ ಕಣೋ. ನೀನೊಬ್ಬ ವೇಸ್ಟ್ ಬಾಡಿ ಕಣೋ. ನೀನೊಬ್ಬ ವೇಸ್ಟ್ ಬಾಡಿ ಕಣೋ. ಸತ್ತೋಗಿರೋ ಡ್ಯಾಡಿ, ನೀ ಹೇಳಿದ್ದೆ ಕರೆಕ್ಟ್. ನಾನೊಬ್ಬ ವೇಸ್ಟ್ ಬಾಡಿ. ನೀ ಸತ್ರೆ ಹೊರಗ್ 4 ಜನ ಇರಲ್ಲ ಅಂತ ಹೇಳಿದ್ದೆ. ಅದಕ್ಕೆ ನಾನು ಇವತ್ತು ಸ್ಮಶಾನದಲ್ಲೇ ಸಾಯಕ್ ಬಂದಿದ್ದೀನಿ ಕಣ ಡ್ಯಾಡಿ. ಸ್ಮಶಾನದಲ್ಲೇ ಸಾಯಕ್ ಬಂದಿದ್ದೀನಿ.
ಅಯ್ಯೋ